ಆತ್ಮೀಯ ಮಿತ್ರರೇ ನಮಸ್ಕಾರ. ಬಹಳ ದಿನ ಆಗಿತ್ತು ನಿಮ್ಮನ್ನ ಈ ಹೊತ್ತಿನಲ್ಲಿ ಭೇಟಿ ಮಾಡಿ. ಯಾಕೆ ಬಂದಿದ್ದೀನಿ ಅಂತಂದ್ರೆ ಯುವ ಬ್ರಿಗೇಡ್ ಮಾಡುವಂತ ಅನೇಕ ಕೆಲಸಗಳು ನಿಮ್ಗೆ ಗೊತ್ತಿವೆ. ನಾವು ಸಮಾಜದಲ್ಲಿ ಸ್ವಚ್ಛತೆಯ ಕಾರ್ಯಗಳನ್ನು ಮಾಡಿದ್ದೀವಿ. ಅದು ನದಿ ಸ್ವಚ್ಛತೆಯಿಂದ ಹಿಡಿದು ಕೆರೆ ಕಲ್ಯಾಣಿಗಳನ್ನು ಸ್ವಚ್ಛ ಮಾಡುವವರೆಗೂ ಅನೇಕ ಚಟುವಟಿಕೆಗಳನ್ನು ಮಾಡಿದ್ದೀವಿ. ಅದಲ್ಲದೆ ಸಮಾಜದಲ್ಲಿ ಜನರಿಗೆ ಜಾಗೃತಿಯನ್ನುಂಟು ಮಾಡುವಂತ ಕಾರ್ಯಕ್ರಮಗಳನ್ನು ನಿರಂತರವನ್ನಾಗಿ ಮಾಡ್ತಿರ್ತೀವಿ. ಎಲ್ಲಕ್ಕಿಂತ ಹೆಚ್ಚು ನನಗೆ ಬಹಳ ಬಾರಿ ಖುಷಿ ಕೊಡೋದೇನು ಅಂತಂದ್ರೆ, ಯಾರಾದರೂ ಹೊಸ ಕನಸುಗಳನ್ನು ತೆಗೆದುಕೊಂಡು ಬಂದ್ರೆ ಅದಕ್ಕೆ ಬೆಂಬಲವಾಗಿ ನಿಲ್ಲೋದ್ರಲ್ಲಿ ಯುವ ಬ್ರಿಗೇಡ್ ಯಾವತ್ತೂ ಮುಂದೆ ಇರುತ್ತೆ. ಅದು ಬಹುಶಃ ನಮ್ಮ ಕಾರ್ಯಕರ್ತರಿಗೆ ಮಾತ್ರ ಅಲ್ಲ, ಯಾರು ಹೊರಗಿನವರು ಇರ್ತಾರೋ ಅವರು ಕೂಡ ಅನೇಕ ಬಾರಿ ತಮ್ಮ ಕನಸುಗಳನ್ನು ತೆಗೆದುಕೊಂಡು ಬರ್ತಾರೆ. ಆ ಕನಸುಗಳನ್ನ ನನಸು ಮಾಡ್ಕೊಳ್ಳಿಕ್ಕೆ ಬೆಂಬಲವಾಗಿ ಯುವ ಬ್ರಿಗೇಡ್ ನಿಲ್ಲುತ್ತಲ್ಲ, ಅದು ಬಹಳ ವಿಶೇಷ ಅಂತ ನನಗೆ ಯಾವಾಗಲೂ ಅನ್ಸುತ್ತೆ. ಅಫ್ಕೋರ್ಸ್ ನಾನು ಫಿಫ್ತ್ ಪಿಲ್ಲರ್ ಬಗ್ಗೆ ಮಾತನಾಡ್ತಿದ್ದೀನಿ. ಬಹಳ ಜನ ಯಾರು ಈ ವಿಡಿಯೋ ನೋಡ್ತಿದ್ದೀರೋ ನಿಮ್ಗೆಲ್ರಿಗೂ ಫಿಫ್ತ್ ಪಿಲ್ಲರ್ ಬಗ್ಗೆ ಗೊತ್ತಿದೆ. ಫಿಫ್ತ್ ಪಿಲ್ಲರ್ ಅಂತಂದ್ರೆ ಏನಂದ್ರೆ, ಯಾರು ಹೊಸದಾಗಿ ಉದ್ದಿಮೆಗಳನ್ನ ಶುರು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೋ, ಸ್ಟಾರ್ಟ್ಅಪ್ ಗಳನ್ನು ಕಟ್ಟಲಿಕ್ಕೆ ಪ್ರಯತ್ನ ಪಡ್ತಾರೋ, ಮತ್ತು ಅದಾಗಲೇ ಸ್ಟಾರ್ಟ್ಅಪ್ ಗಳನ್ನ ಕಟ್ಟಿ ಒದ್ದಾಡ್ತಾ ಇದ್ದಾರೋ, ಅಥವಾ ಕೆಲವೊಂದ್ಸಲ ಉದ್ದಿಮೆ ಚೆನ್ನಾಗಿ ನಡೀತಿದೆ, ಇದು ನೆಕ್ಸ್ಟ್ ಲೆವೆಲ್ ತೆಗೆದುಕೊಂಡು ಹೋಗಬೇಕು ಅಂತ ಪ್ರಯತ್ನ ಪಡ್ತಾ ಇರೋರಿಗೆ ದಾರಿ ಸಿಗಲ್ಲ ಅಂತ ಅನ್ಕೊಳ್ತಿರ್ತಾರೋ, ಅವ್ರಿಗೆಲ್ರಿಗೂ ಪ್ರೇರಣೆಯಾಗಬಲ್ಲಂತ ಒಂದು ಇನಿಷಿಯೇಟಿವ್ ನ ಪ್ಲಾಟ್ಫಾರ್ಮ್ ಅನ್ನ ನಾವು ಫಿಫ್ತ್ ಪಿಲ್ಲರ್ ಅಂತ ಕರಿತೀವಿ. ನಿಮ್ಗೆ ಗೊತ್ತಿದೆ, ಭಾರತದ ಎಕಾನಮಿಗೆ ದೊಡ್ಡ ದೊಡ್ಡ ಕಂಪನಿಗಳು ಎಷ್ಟು ಕೆಲಸ ಮಾಡಬಹುದು ಅದಕ್ಕಿಂತಲೂ 10 ಪಟ್ಟು ಹೆಚ್ಚು ಚಿಕ್ಕ ಚಿಕ್ಕ ಸ್ಟಾರ್ಟ್ಅಪ್ ಗಳು ಕೆಲಸ ಮಾಡ್ತವೆ ಅಂತ. ಬರೋ ದಿನಗಳಲ್ಲಿ ಸ್ಟಾರ್ಟ್ಅಪ್ ಗಳು ಭಾರತದಲ್ಲಿ ಲಕ್ಷಾಂತರ ಉದ್ಯೋಗಗಳನ್ನ ಸೃಷ್ಟಿ ಮಾಡಲಿಕ್ಕಿವೆ ಮತ್ತು $1 ಟ್ರಿಲಿಯನ್ ಎಕಾನಮಿಯನ್ನ ಭಾರತಕ್ಕೆ ಅದು ಆಡ್ ಮಾಡಲಿಕ್ಕಿದೆ ಅನ್ನೋದು ಅನೇಕರು ಹೇಳುವಂತ ಅಭಿಪ್ರಾಯ. ಹಾಗಿರುವಾಗ ಸ್ಟಾರ್ಟ್ಅಪ್ ಹಬ್ ಆಗಿರುವಂತ ಬೆಂಗಳೂರನ್ನ ನಾನು ಇಡೀ ಕರ್ನಾಟಕವನ್ನ ಆ ದಿಕ್ಕಿನಿಂದ ಭಾವಿಸೋದಾದ್ರೆ, ನಮ್ಮ ತರುಣರಿಗೆ ಇದಕ್ಕೆ ಬೇಕಾಗಿರುವಂತ ಶಕ್ತಿಯನ್ನು ತುಂಬಬೇಕಲ್ಲ. ಮಿತ್ರರಿಗೆ ಗೊತ್ತಿರಲಿ, ಇಡೀ ದೇಶದಲ್ಲಿ ಸ್ಟಾರ್ಟ್ಅಪ್ಗಳು ತುಂಬಾ ವ್ಯಾಪಕವಾಗಿ ಮತ್ತು ವೇಗವಾಗಿ ಬೆಳೀತಾ ಇದೆ ಅಂತಂದ್ರೆ ಅದು ಕರ್ನಾಟಕದಲ್ಲೇ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರನ್ನ ಸ್ಟಾರ್ಟ್ಅಪ್ ಹಬ್ ಅಂತ ಕರೀತಾರೆ. ಮತ್ತು ಇಡೀ ದೇಶದ ಜಗತ್ತಿನ ಅನೇಕ ಸ್ಟಾರ್ಟ್ಅಪ್ ಗಳಲ್ಲಿ ಹೂಡಿಕೆ ಮಾಡಿರುವಂತವರು ಯಾರಿದ್ದಾರೆ ಅಂತಂದ್ರೆ ಕನ್ನಡದವರಿದ್ದಾರೆ. ಬಹಳ ಹೆಮ್ಮೆ ಅನ್ಸುತ್ತೆ. ಇಂಥವ್ರನ್ನೆಲ್ಲ ನೋಡಬೇಕು ಅಂತ ಅನ್ಸೋದಿಲ್ವಾ? ಇವರಿಂದ ಪ್ರೇರಣೆ ತೆಗೆದುಕೋಬೇಕು, ನನ್ನ ಲೈಫ್ ನಲ್ಲೂ ಕೂಡ ಒಂದು ಹೆಜ್ಜೆ ಮುಂದೆ ಇಡಬೇಕು ಅನ್ನೋದಾದ್ರೆ ಡಿಸೆಂಬರ್ 8ನೇ ತಾರೀಕು APS ಕಾಲೇಜ್ನಲ್ಲಿ ನಡೆಯುವಂತ ಈ ಫಿಫ್ತ್ ಪಿಲ್ಲರ್ಗೆ ನೀವು ಬರಬೇಕು ಅನ್ನೋದು ನನ್ನ ಅಪೇಕ್ಷೆ. ಆ ಕಾರಣಕ್ಕೋಸ್ಕರ ನಾನು ನಿಮ್ಮ ಎದುರುಗಡೆ ಮಾತಾಡಬೇಕು ಅಂತ ಬಂದಿದ್ದೀನಿ. ಮಿತ್ರ, ಈ ಕಾರ್ಯಕ್ರಮದ ವೈಶಿಷ್ಟ್ಯ ನಾನು ನಿಮ್ಗೆ ಹೇಳ್ತೀನಿ. ಈ ಕಾರ್ಯಕ್ರಮದ ಇನಾಗ್ರೇಷನ್ ಮಾಡೋದು ಪ್ರಶಾಂತ್ ಪ್ರಕಾಶ್ ಅಂತ. ಪ್ರಶಾಂತ್ ಪ್ರಕಾಶ್ ಅವರು ಅವರ ಆಕ್ಸೆಲ್ ಕಂಪನಿಯ ಮೂಲಕ ಅವರು ಅದು ಎಷ್ಟು ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋದು ಬಹುಶಃ ಲೆಕ್ಕವನ್ನ ಇಟ್ಕೊಳ್ಳೋದು ಬಹಳ ಕಷ್ಟ, ಅಷ್ಟರ ಮಟ್ಟಿಗೆ. ಮತ್ತು ಪ್ರಶಾಂತ್ ಪ್ರಕಾಶ್ ಅವರ ಬಗ್ಗೆ ಏನ್ ಹೇಳ್ತಾರೆ ಅಂತಂದ್ರೆ, ಅವರು ಯಾವ ಕಂಪನಿಗೆ ಇನ್ವೆಸ್ಟ್ ಮಾಡ್ತಾರೋ ಆ ಕಂಪನಿ ಆಕಾಶದ ಎತ್ತರಕ್ಕೆ ಬೆಳೆಯುತ್ತೆ ಅಂತ. ಒಂದು, ಅವ್ರು ಯೋಚನೆ ಮಾಡಿ ಇನ್ವೆಸ್ಟ್ ಮಾಡ್ತಾರೆ, ಮತ್ತು ಎರಡನೇದು, ತಾವು ಇನ್ವೆಸ್ಟ್ ಮಾಡಿರುವಂತ ಕಂಪನಿಯನ್ನ ಎತ್ತರಕ್ಕೆ ಬೆಳೆಸಲಿಕ್ಕೆ ಬೇಕಾಗಿರುವಂತ ಎಲ್ಲ ಪ್ರಯತ್ನವನ್ನು ಹಾಕ್ತಾರೆ ಅಂತ. ಹೀಗಾಗಿ ಮುಟ್ಟಿದ್ದು ಚಿನ್ನ ಆಗುತ್ತೆ ಅಂತಂದ್ರೆ ಅದು ಪ್ರಶಾಂತ್ ಪ್ರಕಾಶ್ ಅವ್ರದ್ದು. ಅವ್ರು ಬಂದು ನಮ್ಗೆ ಹೇಳ್ತಾರೆ ಇನ್ವೆಸ್ಟರ್ಗಳು ಏನನ್ನು ಗಮನಿಸ್ತಾರೆ, ಏನಿದ್ರೆ ಇನ್ವೆಸ್ಟರ್ಗಳು ಮುಂದೆ ಬಂದು ಇನ್ವೆಸ್ಟ್ ಮಾಡ್ತಾರೆ, ಇವೆಲ್ಲವೂ ಗೊತ್ತಾದ್ರೆ ನಮ್ಮ ಕಂಪನಿಯನ್ನ ಈ ದಿಕ್ಕಿನಲ್ಲಿ ಬೆಳೆಸಲಿಕ್ಕೆ ಏನ್ ಮಾಡಬೇಕು ಅನ್ನುವಂತ ಒಂದು ಆಲೋಚನೆ ಬರುತ್ತಲ್ಲ, ಅದನ್ನ ಪ್ರಶಾಂತ್ ಪ್ರಕಾಶ್ ಅವರು ಇನಾಗ್ರೇಷನ್ ಅಲ್ಲಿ ಕೊಡ್ಲಿಕ್ಕಿದ್ದಾರೆ. ನಿಮ್ಗೆಲ್ರಿಗೂ ಗೊತ್ತಿರಬಹುದು, ಇಂಡಿಯನ್ ಸ್ವೀಟ್ಸ್ ಅನ್ನುವಂತ ಒಂದು ದೊಡ್ಡ ಕಂಪನಿ ಈಗ ಬೆಂಗಳೂರಿನಲ್ಲಿ ಬೆಳೆದು ನಿಂತಿದೆ. ನಾನು ಹೇಳೋದಾದ್ರೆ ಕೋಟಿಗಟ್ಟಲೆ ವ್ಯವಹಾರವನ್ನ ಮಾಡ್ತಾ ಇರುವಂತ ಒಂದು ಸ್ವೀಟ್ ಕಂಪನಿ ಅದು, ಅಥವಾ ಒಂದು ಸ್ವೀಟ್ ಅಂಗಡಿ ಅಂತ ಕರೀಬಹುದು. ಶುರುವಾಗಿದ್ದು ಹೇಗೆ ಗೊತ್ತಾ? ಕೆಲವು ಹಸುಗಳನ್ನ ಅವರು ಸಾಕೊಂಡ್ರು, ಆ ಹಸುಗಳ ಹಾಲನ್ನ ಕರೆದ್ರು, ಆನಂತರ ಹಾಲನ್ನ A2 ಮಿಲ್ಕ್ ಅನ್ನ ಅವರು ಅನೇಕರಿಗೆ ತಲುಪಿಸಿದ್ರು. ಅದರಿಂದ ನಿಧಾನವಾಗಿ ಮೊಸರು ಮಾಡಿದ್ರು, ತುಪ್ಪ ಮಾಡಿದ್ರು, ಇವನ್ನೆಲ್ಲ ಬಳಸಿಕೊಂಡು ಅವರೀಗ ಸ್ವೀಟ್ ಕಂಪನಿಯನ್ನ ಮಾಡ್ತಿದ್ದಾರೆ. ಆ ಸ್ವೀಟ್ ಕಂಪನಿ ಹೇಗಿದೆ ಅಂತಂದ್ರೆ, ಅವರು ಅತ್ಯುತ್ಕೃಷ್ಟವಾದ ಸ್ವೀಟ್ ಅನ್ನ ತಮ್ಮ ಫಾರ್ಮ್ ಹೌಸ್ ನಿಂದ ಮಾಡ್ತೀವಿ ಎನ್ನುವಂತ ಐಡಿಯಾ ತಗೊಂಡೇ ಬಂದಿದ್ದು. ಇವತ್ತು ಪುರುಸೊತ್ತಿಲ್ದಷ್ಟು ಕೆಲಸ. ಹೇಗೆ ಕಟ್ಟಿದ್ರು ಇದನ್ನ? ಕಟ್ಟುವಾಗ ಝೀರೋದರಲ್ಲೇ ಇದ್ದಿದ್ದು. ನಮ್ಮ ಹತ್ರನೂ ಕೆಲವರ ಹತ್ರ ಹಸುಗಳಿವೆ, ನಮ್ಮ ಹತ್ರ ಕೆಲವರ ಹತ್ರ ಐಡಿಯಾ ಇದೆ, ಆದ್ರೆ ಇವ್ರ ಐಡಿಯಾ ಮಾತ್ರ ಯಾಕೆ ಸಕ್ಸಸ್ಫುಲ್ ಆಯ್ತು? ಈ ಕಥೆ ಕೇಳಿದ್ರೆ ನಾನು ಹೇಗೆ ಬೆಳಿಬಹುದು ಅನ್ನೋದಕ್ಕೆ ಬೇಕಾಗಿರುವ ಒಂದು ಭೂಮಿಕೆ ಸಿಗುತ್ತಲ್ಲ, ಅದನ್ನ ವಿಶ್ವನಾಥ್ ಅವರು ನಮ್ಗೆ ಕಟ್ಟಿಕೊಡ್ತಾರೆ. ಇಂಡಿಯನ್ ಸ್ವೀಟ್ ನ ವಿಶ್ವನಾಥ್ ಅವರು ಕಟ್ಟಿಕೊಡ್ತಾರೆ. ಹಾಗೆ ನನಗೊಂದು ಯಾವಾಗ್ಲೂ ಬಹಳ ಅಚ್ಚರಿ ಅನ್ಸೋದು ಗಿರಿಧರ್ ಕಜೆ ಅವರು. ನಿಮ್ಗೆ ಗಿರಿಧರ್ ಕಜೆ ಅವರು ಗೊತ್ತಿದ್ದಾರೆ, ಗೊತ್ತಿಲ್ಲದೆ ಏನು, ಕರೋನಾ ಕಾಲದಲ್ಲಿ ಕರೋನಾಕ್ಕೆ ಒಂದು ಆಯುರ್ವೇದಿಕ್ ಆಗಿರುವಂತ ಒಂದು ಸೊಲ್ಯೂಷನ್ ಕೊಡಬಲ್ಲದ್ದು ಅದು ಗಿರಿಧರ್ ಕಜೆಯವರ ಮೂಲಕ ಬಂದಿದ್ದು. ಇಡೀ ದೇಶ ಅದರ ಕುರಿತಂತೆ ಸೀರಿಯಸ್ ಆಗಿ ಗಮನಿಸುವಂತಾಯ್ತು. ಆದ್ರೆ ಯೋಚನೆ ಮಾಡಿ, ಆಯುರ್ವೇದ ಅಂತಂದ್ರೆ ಎಲ್ಲದಕ್ಕೂ ಕೊನೆಯದಾಗಿ ನಾವು ಹೋಗಬೇಕು ಅನ್ನುವಂತ ಸ್ಥಿತಿ ಇರುವಾಗ, ಇನ್ನೇನೂ ಟ್ರೈ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದಾಗ, ಆಲೋಪತಿ ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಆಯುರ್ವೇದ ಹತ್ರ ಹೋಗುವಂತ ಪರಿಸ್ಥಿತಿ ಇತ್ತಲ್ಲ,
ಗಿರಿಧರ್ ಕಜೆ ಅವರು ಆಯುರ್ವೇದದ ಮೇಲೆ ವಿಶ್ವಾಸ ಇಟ್ಟು ಜನ ಬರುವಂತೆ ಮಾಡಿದ್ದಲ್ಲದೆ ತಮ್ಮ ಪ್ರಶಾಂತಿ ಕ್ಲಿನಿಕ್ಗಳನ್ನು ಬೆಂಗಳೂರಿನಾದ್ಯಂತ ವಿಸ್ತರಿಸಿರುವಂತ ರೀತಿ ಇದೆಯಲ್ಲ, ಆಶ್ಚರ್ಯ ಅನ್ಸುತ್ತೆ ನಿಮ್ಗೆ. ಪುರುಸೊತ್ತಿಲ್ದಷ್ಟು ದುಡಿಮೆ ಅವರದ್ದು, ಕೆಲಸ ಮಾಡ್ತಾರೆ, ಸಮಾಜ ಜೊತೆಗೆ ಬೆರೀತಾರೆ. ಕರೋನಾ ಕಾಲದಲ್ಲಿ ನಾನು ಅವರು ಹಾಸ್ಪಿಟಲ್ಗೆ ಹೋಗಿದ್ದಾಗ ಅವ್ರು ಹೇಳ್ತಿದ್ರು, ನಮ್ಮ ಹಾಸ್ಪಿಟಲ್ ನಲ್ಲಿ ಯಾರು ಮಾಸ್ಕ್ ಹಾಕೋದಿಲ್ಲ, ಯಾರು ಬಂದಾಗ್ಲೂ ನಾವು ಮುಟ್ಟಿ ಅವರನ್ನ ಟ್ರೀಟ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಕರೋನಾ ಹೇಗ್ ಬರುತ್ತೆ, ಅದರ ಪರಿಣಾಮ ಏನು ಅಂತ ನಮಗೂ ತುಂಬಾ ಚೆನ್ನಾಗಿ ಗೊತ್ತಿರೋದ್ರಿಂದ ನಾವು ಇದನ್ನ ಹ್ಯಾಂಡಲ್ ಮಾಡಬಲ್ಲೆವು ಅಂತ ಧೈರ್ಯವಾಗಿ ಹೇಳೋದಿತ್ತಲ್ಲ, ಒಂದು ಆಯುರ್ವೇದ ಇನ್ಸ್ಟಿಟ್ಯೂಷನ್ ಮಾತ್ರ ಹೇಳಬಲ್ಲಂತದ್ದು ಅಂತ. ಹೀಗಾಗಿ ಹೇಗದನ್ನು ನಿರ್ಮಾಣ ಮಾಡಿದ್ರು, ಅವ್ರ ಹಿಂದೆ ಇದ್ದಂತ ಎನರ್ಜಿ ಯಾವುದು, ಯಾವ ವಿಶ್ವಾಸದ ಮೇಲೆ ಮುನ್ನುಗ್ಗಿದ್ರು, ಈ ತರದ ಕಥೆಯನ್ನ ಗಿರಿಧರ್ ಕಜೆ ಅವರು ನಮ್ಮ ಜೊತೆ ಹಂಚಿಕೊಳ್ಳಿಕ್ಕಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ, ಒಬ್ರು ಚಾರ್ಟರ್ಡ್ ಅಕೌಂಟೆಂಟ್, ಅವರು ತುಂಬಾ ಚೆನ್ನಾಗಿ ತಮ್ಮ ಚಾರ್ಟರ್ಡ್ ಅಕೌಂಟೆಂಟಿಂಗ್ ನ ಆ ಕೆಲಸದ ಮೂಲಕ ಅನೇಕ ಕ್ಲೈಂಟ್ಗಳನ್ನ ತೃಪ್ತಿಪಡಿಸಿದವರು ಅವರು. ಆದ್ರೆ ಆನಂತರ ಅವರಿಗೆ ಅನ್ನಿಸ್ತು, ಅನೇಕರಿಗೆ ಬಿಸ್ನೆಸ್ ಕಟ್ಕೊಳ್ಳಿಕ್ಕೆ ಬೇಕಾಗಿರುವ ಭೂಮಿಕೆ ನಿರ್ಮಾಣ ಮಾಡಿಕೊಟ್ಟಿದ್ದೀನಿ, ನಾನೇ ಯಾಕೊಂದು ಬಿಸ್ನೆಸ್ ಶುರು ಮಾಡಬಾರ್ದು ಅಂತ ಬೆಂಗಳೂರಲ್ಲಿ ಒಂದು ಹೋಟೆಲ್ ಶುರು ಮಾಡಿದ್ರು. ಆ ಹೋಟೆಲ್ ಸೊಗಡು ಅಂತ ಹೆಸರಿಟ್ಟರು. ಆ ಹೋಟೆಲ್ ವಿಶೇಷ ಏನಿತ್ತು ಗೊತ್ತಾ, ಉತ್ತರ ಕರ್ನಾಟಕದಲ್ಲಿ ಮುಟ್ಟಿಗೆ ಅಂತ ಮಾಡ್ತಾರೆ. ಒಂದು ಏನು ರೊಟ್ಟಿಯನ್ನ ತಟ್ಟಿ ಅದನ್ನ ಬಡ್ದು ಅದನ್ನ ಏನು ರುಬ್ಬಿ, ಇನ್ಫ್ಯಾಕ್ಟ್ ಹಾಗೆ ಹೇಳ್ಬೋದು ಅನ್ಸುತ್ತೆ, ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಾಕಿ, ಬೆಳ್ಳುಳ್ಳಿ ಖಾರ ಎಲ್ಲ ಹಾಕಿ ಅದನ್ನ ಮುಟ್ಟಿಗೆ ಅಂತ ಕೊಡ್ತಾರೆ. ಏನ್ ಅದ್ಭುತವಾಗಿ ರುಚಿ ಅಂತಂದ್ರೆ ಅದು ಉತ್ತರ ಕರ್ನಾಟಕದಲ್ಲ ಹಿರಿಯ ತಾಯಂದ್ರು ಮಾತ್ರ ಮಾಡುವಂತದ್ದು. ಆದ್ರೆ ಸೊಗಡು ಬೆಂಗಳೂರಿಗೆ ಅದನ್ನು ಪರಿಚಯಿಸಿ ಇದ್ದಕ್ಕಿದ್ದಂತೆ ವೈಡ್ ಪಾಪ್ಯುಲಾರಿಟಿ ಪಡ್ಕೊಳ್ತು. ಈಗ ಅವರು ಸೊಗಡು ಹೆರಿಟೇಜ್ ಅನ್ನುವಂತ ಹೋಟೆಲ್ ಶುರು ಮಾಡಿದ್ದಾರೆ. ಈ ಹೋಟೆಲ್ನ ಪ್ರಚಾರದ ಟ್ಯಾಗ್ಲೈನ್ ಏನ್ ಗೊತ್ತಾ, ಅಖಂಡ ಭಾರತದ ಊಟ ನಿಮ್ಗೆ ಇಲ್ಲಿ ಸಿಗುತ್ತೆ ಅಂತ. ಒಂದು ಊಟದ ಥಾಲಿಯಲ್ಲಿ ಇಡೀ ಭಾರತವನ್ನ ನೋಡ್ಲಿಕ್ಕೆ ಸಾಧ್ಯವಾಗುವಂತ ಪರಿಕಲ್ಪನೆಯನ್ನ ಅವ್ರು ಕಟ್ಕೊಟ್ಟಿದಾರಲ್ಲ. ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಅವ್ರ ಜೊತೆ ಕೂತ್ ಮಾತನಾಡುವಾಗ ಅಡಿಗೆಯ ಬಗ್ಗೆ, ಊಟದ ಬಗ್ಗೆ ಅವ್ರಿಗೆ ಇರುವಂತಹ ಡೆಪ್ತ್ ನಾಲೆಜ್ ಮತ್ತು ಇಂಟ್ರೆಸ್ಟ್ ಅನ್ನು ಕಂಡಾಗ ನನ್ಗನ್ಸುತ್ತೆ, ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ಗೆ ಈ ತರದ ಹುಚ್ಚು ಬರ್ಲಿಕ್ಕೆ ಹೇಗೆ ಸಾಧ್ಯ ಆಯ್ತು ಅನ್ನೋದನ್ನ ನಾನು ನೀವು ಜೊತೆಲಿ ಕೂತ್ಕೊಂಡು ಕೇಳಬೇಕು. ಅದು ಸೊಗಡು ಕಡೆಯಿಂದಲೂ ಕೂಡ ನಮ್ಮ ಜೊತೆ ಚಿಪ್ಪಲ್ಕಟ್ಟಿ ಅವರು ಬಂದು ಜಾಯ್ನ್ ಆಗ್ತಾರೆ. ಇನ್ನು ಟ್ಯಾಕ್ಸಿ ಫಾರ್ ಶೂರ್ ನೀವು ಕೇಳಿದಿರಿ. ಕು ಅನ್ನುವಂತ ಆಪ್ ಟ್ವಿಟರ್ಗೆ ಪ್ಯಾರಲಲ್ ಆಗಿ ಬೆಳೆದು ನಿಂತ್ಕೊಂಡಿತ್ತು. ಕು ಅನ್ನುವಂತ ಆಪ್ ಮತ್ತು ಕನ್ನಡದಲ್ಲಿ ನಾವು ಟ್ವೀಟ್ ಮಾಡಬಹುದು ಅನ್ನುವಂತ ಆ ಪರಿಕಲ್ಪನೆ ತಂದುಕೊಟ್ಟಂತ ಅಪ್ರಮೇಯ ಅವರು ನಮ್ಮ ಜೊತೆ ಇರ್ತಾರೆ. ನನಗೆ ಅಪ್ರಮೇಯ ಯಾವಾಗ್ಲೂ ಒಂಥರ ವಿಶೇಷವಾಗಿರುವಂತ ಸ್ಟಾರ್ ಅನ್ಸೋದು. ಯಾಕೆ ಅಂತಂದ್ರೆ ನಾವೆಲ್ಲರೂ ಒಂದು ಸ್ಟಾರ್ಟ್ಅಪ್ ಅನ್ನ ಕಟ್ಟಿ ಇದನ್ನ ಬೆಳೆಸಿ ನಿಲ್ಸೋದ್ರೊಳಗೆ ಸುಸ್ತಾಗುವಾಗ ಅಪ್ರಮೇಯ ಒಂದು ಸ್ಟಾರ್ಟ್ಅಪ್ ಕಟ್ತಾರೆ, ಅದನ್ನು ಬೆಳೆಸ್ತಾರೆ, ಅದನ್ನು ಮಾರ್ತಾರೆ, ಇನ್ನೊಂದು ಸ್ಟಾರ್ಟ್ಅಪ್ ಕಟ್ತಾರೆ, ಅದನ್ನು ಬೆಳೆಸ್ತಾರೆ, ಅದನ್ನು ಮಾರ್ತಾರೆ. ಈ ನಡುವೆ ಯಾವುದೋ ಒಂದು ಸ್ಟಾರ್ಟ್ಅಪ್ ಎತ್ತರಕ್ಕೆ ಬೆಳೆಯುತ್ತೆ ಅನ್ನೋ ಕನಸನ್ನು ಕಟ್ಕೊಂಡು ಬೀಳುತ್ತೆ. ಹಿ ನೆವರ್ ಮೈಂಡ್ಸ್, ಹೊಸದೊಂದನ್ನು ಕಟ್ತಾರೆ. ಎಲ್ಲಿಂದ ಎನರ್ಜಿ? ಆ ಎನರ್ಜಿ ಹೇಗ್ ಪಡ್ಕೊಳ್ತಾರೆ ಅನ್ನೋದನ್ನ ಕೇಳಬೇಕಲ್ಲ, ಅದನ್ನ ಅಪ್ರಮೇಯವರ ಬಾಯಲ್ಲಿ ನಾವು ಕೇಳಬೇಕಾಗಿರುವಂತ ಕಥೆ ಅಂತ. ಇಷ್ಟೇ ಅಲ್ಲದೆ ನಮ್ಮ ಜೊತೆ ಸಮೃದ್ಧ ಸಾಹಿತ್ಯದ ಹರ್ಷ ಅವರು ಇರ್ತಾರೆ. ಹರ್ಷ ವಿಲ್ ಪ್ರೆಸೆಂಟ್ ಅಸ್. ಇಡೀ ದೇಶದ ಜನ ರೀಲ್ಗಳ ಕಡೆ ಹೋಗುವಾಗ, ದೇಶದ ಜನ ವಾಟ್ಸಪ್ಗಳಲ್ಲಿ ಮುಳುಗಿರುವಾಗ ಅವ್ರಿಗೆ ರಾಷ್ಟ್ರಭಕ್ತಿಯ ಪುಸ್ತಕಗಳನ್ನೇ ಓದಿಸ್ತೀನಿ ಅಂತ ಹಠ ಹಿಡಿದು ಅದೇ ಫೀಲ್ಡ್ ನಲ್ಲಿ ಮುಂದುವರೆದಂತ ಹರ್ಷ, ಸಮೃದ್ಧ ಅನ್ನೋ ಸಾಹಿತ್ಯದ ಹರ್ಷ ನಮ್ಮ ಜೊತೆಗೆ ಇರ್ತಾರೆ. ಅದಲ್ಲದೆ ಗ್ರೂಪ್ ಡಿಸ್ಕಷನ್ಸ್ ಇರುತ್ತೆ. ಗ್ರೂಪ್ ಡಿಸ್ಕಷನ್ಸ್ ಅಲ್ಲಿ ನಾವು ಟ್ರೆಡಿಷನ್ ಮತ್ತು ಇನೋವೇಷನ್ ಅನ್ನುವಂತ ಎರಡು ಕಲ್ಪನೆ ತಂದಿದ್ದೀವಿ. ಇನೋವೇಷನ್ ಅನ್ನೋದ್ರಲ್ಲಿ ಮೈಥಾಲಜಿಕಲ್ ಐಡಿಯಾಸ್ ಅನ್ನು ಇಟ್ಕೊಂಡು ಗೇಮ್ಸ್ ಅನ್ನ ರೆಡಿ ಮಾಡಿರುವಂತವರು. ಆಮೇಲೆ ಟ್ರೆಡಿಷನ್ ನ ವಿಚಾರ ಬಂದಾಗ ನಮ್ಮ ಜೊತೆ ಒಬ್ಬ ಪುರೋಹಿತರು ಇರ್ತಾರೆ, ಒಬ್ಬ ಸ್ಕಲ್ಪ್ಟರ್ ಇರ್ತಾರೆ, ಅಗರಬತ್ತಿ ಕಂಪನಿಯ ಸಾರಥಿ ಪರ್ಫ್ಯೂಮರೀಸ್ ಇಂದ ಅಲ್ಲಿಂದ ಬರ್ತಾರೆ. ಯಾಕೆ ಇವನ್ನೆಲ್ಲ ಯೋಚನೆ ಮಾಡ್ತಿದೀವಿ ಅಂತಂದ್ರೆ, ಬಿಸ್ನೆಸ್ ಎಲ್ಲಿದೆ ಅಂತ ಅನೇಕರು ಹುಡುಕಾಡ್ತಿರ್ತಾರೆ. ನನ್ನ ಹತ್ರ ಅನೇಕರು ಬರ್ತಾರೆ, ನನಗೇನಾದ್ರೂ ಒಂದು ಬಿಸ್ನೆಸ್ ಐಡಿಯಾ ಕೊಡಿ ಅಂತ. ಬಿಸ್ನೆಸ್ ಐಡಿಯಾ ಹೊಸದೇನೋ ಹುಡುಕಬೇಕು ಅಂತಿಲ್ಲ, ನಮ್ ಕಣ್ಣೆದ್ರಿಗೆ ಕಾಣ್ತಿರುತ್ತೆ, ಅದನ್ನು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಬಹುದು ಎನ್ನುವಂತ ಪರಿಕಲ್ಪನೆ ನಮ್ಗಿರಲ್ಲ. ಈ ಫಿಫ್ತ್ ಪಿಲ್ಲರ್ ಇವೆಲ್ಲವನ್ನೂ ಕಟ್ಟಿಕೊಡುತ್ತೆ. ಯಾವುದು ಬಿಸ್ನೆಸ್ ಆಗಬಲ್ಲದು, ಯಾವುದು ಬಿಸ್ನೆಸ್ಗೆ ಶಕ್ತಿ ತುಂಬಬಲ್ಲದು, ಆ ಬಿಸ್ನೆಸ್ ಅನ್ನ ಬೆಳೆಸುವಂತ ರೀತಿ ಹೇಗೆ, ಬೆಳೆಸಿದ ನಂತರ ಇನ್ವೆಸ್ಟರ್ ಹೇಗೆ ಬರ್ತಾರೆ. ಮೈ ಗಾಡ್, ಈ ಬಾರಿಯ ಫಿಫ್ತ್ ಪಿಲ್ಲರ್ ಅಂತೂ ಇದು ನನಗನ್ಸುತ್ತೆ ಒಂಥರ ಹೆವಿ ಲೋಡೆಡ್ ಫಿಫ್ತ್ ಪಿಲ್ಲರ್ ಆಗ್ಲಿಕ್ಕಿದೆ ಅಂತ. ಈ ಇಡೀ ಫಿಫ್ತ್ ಪಿಲ್ಲರ್ APS ಕಾಲೇಜ್ನಲ್ಲಿ ನಡೀತಾ ಇದೆ. 99 ವರ್ಷಗಳ ಇನ್ಸ್ಟಿಟ್ಯೂಷನ್ ಅದು. ಅವ್ರದ್ದು ವಿಸ್ತಾರವಾಗಿರುವಂತಹ ಆಡಿಟೋರಿಯಂನಲ್ಲಿ ಆ APS ಕಾಲೇಜಿನ ಅವರ ಪ್ರೆಸಿಡೆಂಟ್ ಎಲ್ಲ ನಮ್ಮ ಜೊತೆ ಇರ್ತಾರೆ. ಅವರೆಲ್ಲರೂ ಸೇರ್ಕೊಂಡು ಈ ಕಾರ್ಯಕ್ರಮವನ್ನ ಚಂದ ಮಾಡ್ತಾರೆ. ಈಗಿರೋದು ಒಂದೇ ಒಂದು
ಆಸಕ್ತಿ ನಿಮ್ಮಲ್ಲಿದ್ರೆ, ಏನಾದ್ರೂ ಮಾಡಬೇಕು ಅನ್ನುವಂತ ಹುಚ್ಚು ನಿಮ್ಮಲ್ಲಿದ್ರೆ ನೀವು ನಮ್ಮ ಜೊತೆ ಜಾಯಿನ್ ಆಗಬೇಕು ಅಷ್ಟೇ. ನನ್ಗೆ ಗೊತ್ತಿದೆ ಮಿತ್ರರೇ, ಹುಚ್ಚು ಕೆಲವು ಬಾರಿ ಬೆಂಗಳೂರಿನಲ್ಲಿ ಇದ್ದವ್ರಿಗೆ ಇರಲ್ಲ, ಬೀದರ್ನಲ್ಲಿ ಇರೋರಿಗೆ, ಕಲಬುರಗಿ ಅವ್ರಿಗೆ ಇರೋರಿಗೆ ಇರುತ್ತೆ. ಆದ್ರೆ ಅವರೆಲ್ಲರೂ ಬರಬೇಕು ಅಂತ ಇದು ಲೈವ್ ಆಗೋದಿಲ್ಲ, ನಾವು ಲೈವ್ ಮಾಡೋದಿಲ್ಲ. ಪ್ರಾಬಬ್ಲಿ ಆನಂತರದ ದಿನಗಳಲ್ಲಿ ಒಂದೊಂದೇ ವಿಡಿಯೋ ಸೆಪರೇಟ್ ಮಾಡಬಹುದು. ಬಟ್ ನಥಿಂಗ್ ಲೈಕ್ ಬೀಯಿಂಗ್ ದೇರ್, ಅಲ್ಲೇ ಇದ್ದು ಅದರ ಪ್ರೇರಣೆ ಪಡ್ಕೊಳ್ಳೋದಿರುತ್ತಲ್ಲ, ಅದು ತುಂಬಾ ವಿಶಿಷ್ಟವಾಗಿರೋದು ಅಂತ ನಾನು ಭಾವಿಸ್ತೀನಿ. ನಾನು ಮತ್ತೆ ರಿಪೀಟ್ ಮಾಡ್ತಿದ್ದೀನಿ, ಡಿಸೆಂಬರ್ 8ನೇ ತಾರೀಕು ಬೆಳಗ್ಗೆ 9ವರೆಗೆ ನಮ್ಮ ಕಾರ್ಯಕ್ರಮ ಶುರುವಾಗುತ್ತೆ. ಸಂಜೆ 4:04ವರೆವರೆಗೂ ಈ ಕಾರ್ಯಕ್ರಮ ನಡೆಯುತ್ತೆ. ಈ ಮಧ್ಯದಲ್ಲಿ ಬಂದಿರುವಂತ ಈ ಇನ್ವೆಸ್ಟರ್ಗಳ ಜೊತೆ ಈ ಯಾರ್ಯಾರು ತಮ್ಮ ಸಾಮ್ರಾಜ್ಯವನ್ನ ಕಟ್ಕೊಂಡಿದ್ದಾರೋ, ಬಿಸ್ನೆಸ್ ಸಾಮ್ರಾಜ್ಯವನ್ನ, ಅವ್ರ ಜೊತೆ ಪರ್ಸನಲಿ ಮಾತನಾಡುವಂತ ಅವಕಾಶ, ಈ ತರದ ಅವಕಾಶ ಬಹಳ ಕಡಿಮೆ ಸಿಕ್ಕೋದು ಆ ಅವಕಾಶ. ಎಲ್ಲಕ್ಕಿಂತ ವಿಶೇಷವಾದ ಏನ್ ಗೊತ್ತೇನು, ಇಡೀ ಕಾರ್ಯಕ್ರಮ ಕನ್ನಡದಲ್ಲಿ ನಡೆಯುತ್ತೆ. ನಾನು ಯಾರ್ಯಾರ ಹೆಸರು ಹೇಳಿದ್ದೀನೋ ಅವರೆಲ್ಲ ಕರ್ನಾಟಕದವರು, ಅವರೆಲ್ಲ ಕನ್ನಡಿಗರು. ಆ ಕನ್ನಡಿಗರು ಹೇಗೆ ತಮ್ಮ ಇಡೀ ಜಾಗತಿಕ ಮಟ್ಟದಲ್ಲಿ ತಮ್ಮ ಹೆಸರನ್ನು ಗಳಿಸಿದ್ದಾರಲ್ಲ, ಬಹಳ ವಿಶೇಷ. ನಾನು ಸಾರಥಿ ಪರ್ಫ್ಯೂಮರೀಸ್ ಬಗ್ಗೆ ಮಾತನಾಡಿದ್ನಲ್ಲ, ಅಗರಬತ್ತಿ ಜಗತ್ತಿನ 36ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಬಹುಶಃ ಅಗರಬತ್ತಿಗೆ, ಏಕೈಕ ಅಗರಬತ್ತಿಗೆ ಪರ್ಮಿಷನ್ ಇರೋದು ಅವರದಕ್ಕೆ ಮಾತ್ರ. ಒಂದು ಅಗರಬತ್ತಿಯ ಮೂಲಕ ಇಡೀ ಜಗತ್ತನ್ನ ರೀಚ್ ಮಾಡುವ, ತಮ್ಮ ಸುಗಂಧದ ಮೂಲಕ ಜಗತ್ತನ್ನ ರೀಚ್ ಮಾಡಿದ್ದು ಹೇಗೆ ಎನ್ನುವಂಥದ್ದಿದೆಯಲ್ಲ, ಇದು ಯಾವುದೂ ಸಾಮಾನ್ಯವಾದ ಕಥೆಯಲ್ಲ. ಈ ಕಥೆಗಳನ್ನ ನಾವು ಕೇಳಬೇಕು ಮತ್ತು ಅವರ ಜೊತೆ ಮಾತನಾಡೋದ್ರ ಮೂಲಕ ಒಂದು ಪ್ರೇರಣೆ ಪಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮ ಡಿಸೆಂಬರ್ 8ನೇ ತಾರೀಕು ಬೆಂಗಳೂರಿನ APS ಕಾಲೇಜ್ನಲ್ಲಿ ನಾವೆಲ್ಲರೂ ಜೊತೆ ಸೇರೋಣ. ಸೇರ್ಕೊಂಡು ಒಂದಷ್ಟು ಪ್ರೇರಣೆ ತೆಗೆದುಕೊಂಡು ನಾವು ನಮ್ಮದೇ ಆಗಿರುವಂತ ಅಸೆಟ್ ಬಿಲ್ಡ್ ಮಾಡೋಣ. ಈ ನಾಡನ್ನ ಕಟ್ಟೋದಕ್ಕೆ ನಾವು ನಮ್ಮದೇ ಆಗಿರುವಂತ ವಿಶೇಷವಾದ ಪ್ರಯತ್ನವನ್ನು ಹಾಕೋಣ ಅಂತ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಹಾಗಂತ ಸುಮ್ನೆ ಅವತ್ತೇ ಬಂದ್ಬಿಡ್ಲಿಕ್ಕೆ ಆಗೋದಿಲ್ಲ. ಇದಕ್ಕೆ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ನಾನು ರಿಜಿಸ್ಟರ್ ಲಿಂಕ್ ಅನ್ನ ಏನ್ ರಿಜಿಸ್ಟರ್ ಮಾಡ್ಕೋಬೇಕು ಅನ್ನೋದನ್ನ ಕೆಳಗಡೆ ಈ ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಿಟ್ಟಿರ್ತೀನಿ. ಅಲ್ಲಿಗೆ ಬಂದು ರಿಜಿಸ್ಟರ್ ಮಾಡ್ಕೊಳ್ಳಿ. ಫ್ರೀ ರಿಜಿಸ್ಟ್ರೇಷನ್ ಇಲ್ಲ, 100 ರೂಪೀಸ್ ಕೊಡಬೇಕು. ನಿಮ್ಗೆ ಗೊತ್ತಿದೆ 100 ರೂಪೀಸ್ ಅನ್ನೋದು ನಾಮಿನಲ್ ಚಾರ್ಜು. ಆದ್ರೆ ಏಕಾಏಕಿ ಯಾರೋ ಬಂದ್ಬಿಡ್ಲಿಕ್ಕಾಗದೆ ಆಸಕ್ತಿ ಇರೋರು ಮಾತ್ರ ಬರಬೇಕು ಅನ್ನೋ ದೃಷ್ಟಿಯಿಂದ 100 ರೂಪಾಯಿ ಚಾರ್ಜ್ ಅನ್ನು ಇಟ್ಟಿದ್ದೀವಿ. ಸೊ ದಯಮಾಡಿ ಯಾರ್ಯಾರಿಗೆ ಬರ್ಲಿಕ್ಕೆ ಆಸಕ್ತಿ ಇದೆಯೋ ಅವರಿಗೆ 100 ರೂಪೀಸ್ ಅನ್ನ ಕೊಟ್ಟು ನೀವು ರಿಜಿಸ್ಟರ್ ಆಗಿ ನೀವೆಲ್ಲರೂ ಬನ್ನಿ, ನಾವೆಲ್ಲರೂ ಸೇರ್ಕೊಂಡು ಜೊತೆಯಲ್ಲಿರೋಣ. IDFC ಅವರು ಬ್ಯಾಂಕ್ನವರು ನಮಗೆ ಇದರ ಜೊತೆ ಪೂರ್ತಿ ನಿಂತ್ಕೊಳ್ತೀವಿ ಅಂತ ಹೇಳಿದ್ದಾರೆ. ನಿಮ್ಗೆ ಅನೇಕ ಸ್ಟಾಲ್ಗಳು ಕೂಡ ಇಲ್ಲಿ ಬರ್ತವೆ. ಯಾರ್ಯಾರು ಈ ಸ್ಟಾರ್ಟ್ಅಪ್ ಗಳನ್ನು ಕಟ್ತಾರೋ ಅವರಿಗೆ ಹೆಲ್ಪ್ ಹೇಗ್ ಮಾಡ್ತಿದ್ದಾರೋ ಅವರುಗಳು ಸ್ಟಾಲ್ ಕೂಡ ಇರುತ್ತೆ. ಕೆಲವು ಬ್ಯಾಂಕ್ಗಳು ಸ್ಟಾಲ್ ಹಾಕ್ತಾರೆ, ಯಾವ ತರದ ಲೋನ್ ಸಿಗುತ್ತೆ ಅನ್ನೋದರ ವಿವರಣೆ ಕೊಡ್ತಾರೆ. ಸೊ ಎಲ್ಲ ಒಂದೇ ಸೂರಿನಡಿ ಸಿಗುವಂತ ಯಾವುದಾದ್ರೂ ವಿಶೇಷವಾದ ಕಾರ್ಯಕ್ರಮ ಇದ್ರೆ ಅದು 5th ಪಿಲ್ಲರ್ ಕಾರ್ಯಕ್ರಮ. ಯುವ ಬ್ರಿಗೇಡ್ ಮತ್ತು ಸೋದರಿ ನಿವೇದಿತಾ ಪ್ರತಿಷ್ಠಾನಗಳು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರೋದು. ದಯಮಾಡಿ ಎಲ್ಲರೂ ಬನ್ನಿ, ನಾವೆಲ್ಲರೂ ಸೇರೋಣ. ಹೊಸ ಕನಸುಗಳಿಗೆ, ನಮ್ಮ ಕನಸುಗಳು ಏನಿವೆಯೋ ಅದಕ್ಕೆ ನೀರೆರಿಯೋಣ, ಅದು ಹೆಮ್ಮರವಾಗಿ ಬೆಳೆಯುವಂತೆ ಮಾಡೋಣ, ಅದನ್ನು ನನಸು ಮಾಡೋಣ. ಸೊ ನಾನು ನಿಮ್ಮನ್ನ ಡಿಸೆಂಬರ್ 8ನೇ ತಾರೀಕು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ವಂದೇ ಮಾತರಂ, ಜೈ ಹಿಂದ್.